ಕೂಡ್ರಿ ಒಂದು ನಿಮಿಷ ಹೇಳಿ, ಒಂದು ನಿಮಿಷ ಕೇಳಿ, ಎಲ್ಲರೂ ಕೇಳಿ. ಈ ಸದನ ನಡೆಸಂತೀರೋ ಬೇಡ ಅಂತೀರೋ? ನಾನು ಸ್ಪಷ್ಟವಾಗಿದ್ದೀನಿ. ಒಂದು ನಿಮಿಷ ನೋಡಿ, ನಾ ಹೊರಗೆ ಹಾಕ್ತೀನಿ. ನೀನು ಹುಡುಗಾಟಿಕೆ ಮಾಡಾಕ್ತೀನಿ, ಕುತ್ಕೊಳ್ಳಿ ಸುಮ್ಮನೆ. ಹೊರಗೆ ಹಾಕ್ಬೇಕಾಗ್ತದೆ ನೋಡು. ನಾನು ನೇಮ್ ಮಾಡ್ತೀನಿ. ಏನು ಹುಡುಗಾಟಿಕೆ ಮಾಡಾಕತ್ತೀರಿ? ಒಂದು ಸ್ವಲ್ಪ ಮಾನ ಮರ್ಯಾದೆ ಇರಬೇಕು ಸದನದಲ್ಲಿ. ಹೇಳಿದಾಗ ಕೇಳ್ತೀನಿ. ಈಗ ಅವ್ರು ಕ್ರಿಯಾಲೋಪವನ್ನು ಎತ್ತಿದ್ರು, ಎದಕ್ಕೆ ಎತ್ತಾರ ಗೊತ್ತಿದೆ ನನಗೆ. ಇವರು ಪತ್ರವನ್ನು ಬರೆದಾರ. ಆ ಪತ್ರದ ಬಗ್ಗೆ ನಾನು ಇನ್ನೊಂದು ಮಾಹಿತಿಯೆಲ್ಲ ತರಿಸಾಕತ್ತೀನಿ. ಮಾಹಿತಿ ಬಂದ ನಂತರ ಹೇಳ್ತೀನಿ. ಈಗ ಅವ್ರು ಮಾತಾಡಾಕತ್ತಿದ್ರು. ಈಗ ಕ್ರಿಯಾಲೋಪವನ್ನು ತಾವು ಎತ್ತಿರಿ, ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತಾವು ಎತ್ತಬೇಕು. ಪರ್ಟಿಕ್ಯುಲರ್ ವಿಷಯನ ಅವ್ರನ್ನ ಹೇಳಿದ ನಂತರ ನಾನು ನಿಮಗೆ ಅವ್ರು ಹೇಳಿದ ನಂತರ ನಿಮಗೆ ಏನೋ ಮಾತಾಡೋಕ್ಕೆ ಅನುಮತಿ ಕೊಡ್ತೀನಿ. ಅವ್ರು ಹೇಳಿ ಸುಮ್ ಕೂತವ್ರು, ಯಾರು ಮಾತಾಡಬೇಡ್ರಿ. ಮಾನ್ಯ ಸಭಾಪತಿಗಳೇ, ಕ್ರಿಯಾಲೋಪ ಎತ್ತತಕ್ಕಂಥದ್ದು ವಿಷಯನ ಮಂಡನೆ ಮಾಡಿದ ಮೇಲೆ ಈಗ ಮಾತಾಡಿ. ನಾನು ವಿಷಯ ಎತ್ತೋದಕ್ಕೂ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ಲವೇ? ಕ್ರಿಯಾಲೋಪ ಅಂದಮೇಲೆ ಅದು ಲೋಪ ಅಲ್ವೇ? ಅದನ್ನ ಇವರೇ ಒಂದು ನಿಮಿಷ ಮಾತಾಡ್ಲಿ. ಇವರೇ ಮಾತಾಡ್ಲಿ ಬಿಡಿ. ಒಂದು ನಿಮಿಷ ಅವ್ರು ಮಾತಾಡಿದ ಮೇಲೆ ಹೇಳ್ತೀನಿ ನಾನು. ಹೆಗಲು ಮುಟ್ಟು ನೋಡ್ಕೊಂಡ್ರ ನನ್ನ ಪ್ರಶ್ನೆ ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಅದು. ಇದಕ್ಕೆ ಅವಕಾಶ ತಾವು ಕೊಡಬಾರ್ದು. ಈಗ ನನಗೆ ಹೇಳಿದ್ದೀರಿ, ನಾನು ಪ್ರಸ್ತಾಪ ಮಾಡ್ತೇನೆ. ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಮಾಡತಕ್ಕಂಥದ್ದು ಇತ್ತು. ಜಂಟಿ ಸದನವನ್ನ ಅಡ್ರೆಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಬಂದರು. ಬಂದ ನಂತರ ಅವರ ಕೆಲಸವನ್ನ ತಾವು ಪ್ರತ್ಯಕ್ಷದರ್ಶಿಗಳು ತಾವು ಕೂಡ ಇದ್ರು, ಪ್ರಮಾಣೀಕರಿಸಿದ್ದೀವಿ. ಅದಾದ ನಂತರ ಅವರ ಕೆಲಸ ಮುಗೀತು. ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ನಿಮಿಷ ಹೇಳ್ತೀನಿ. ಒಂದು ನಿಮಿಷ ಕೂಡಿ. ಇವರೇ ಕೂಡಿ, ಸಭಾನಾಯಕರೇ ಕೂತ್ಕೊಳ್ಳಿ. ಆಯ್ತು. ಈಗ ಒಂದು ನಿಮಿಷ ನೀವು ಕೂಡ್ರಿ. ಒಂದು ನಿಮಿಷ ಕೂಡ್ರಿ. ಗೌಡ್ರೆ ಕೂತ್ಕೋರಿ. ಈಗ ಕೂಡ್ರಿ. ಈಗ ನೋಡಿ, ಒಂದು ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದ್ದೀರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದು ನಿಮಿಷ ಈಗ ಒಂದು ನಿಮಿಷ ರೀ. ಒಂದು ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತಿರಿ, ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ತಡೀರಿ. ಒಂದು ನಿಮಿಷ ನಾನು ಈಗ ಗುಲಾಮನಲ್ಲ. ನಾನು ಅವರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ಇವತ್ತು ಇನ್ನೊಂದು ಹೇಳ್ತೇನೆ ನಾನು. ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಅವರು ಓದ್ಲೇ ಇಲ್ಲ ಅಂತ. ಓದ್ಲಿಲ್ಲ ಅಂತಂದ್ಮೇಲೆ ನಿಮ್ಮದು ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ ನೀವು. ಆದ್ರೆ ಈ ರೀತಿ ಗೂಂಡಾಗಿರಿ ಮಾಡೋದು ಸರಿ ಇದೆಯಾ? ಸದನಕ್ಕೆ ಗೌರವ ಬರ್ತದ? ಆಯ್ತಲ್ಲ. ಈಗ ಆಯ್ತು ಕೂಡಿ. ವಿಷಯ ಗೊತ್ತಾಯ್ತು. ಕೂಡಿ. ಇಲ್ಲ ಅಲ್ಲ ಮಾಡಂಗಿಲ್ಲ. ವಿಷಯ ಗೊತ್ತಾಯ್ತು. ನಾ ಹೇಳಾಗತ್ತೀನಿ ಕೇಳಿ. ನೀವು ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿದ್ರು.
ಅವರನ್ನ ಸದನದಿಂದ ನೀವು ಈ ಕಾಲಾವಧಿಗೆ suspend ಮಾಡ್ಬೇಕು. ಕೂಡಿ ಹೊರಗಾಕಿ ಅವ್ರನ್ನ. ಕೂಡಿ ಕೂಡಿ ಇಲ್ಲ ಅಂತಂದ್ರೆ ನಾವು ಸಹಿಸ್ಕೊಳ್ಳೋಕೆ ಕೂಡಿ ಕೂಡ್ರಿ ಇದು ಸಂವಿಧಾನ ಹೇಳ್ತೀನಿ ಕೂಡ್ರಿ ಆಯ್ತಾಯ್ತು ಕೂಡಿ ಕೂಡಿ ಗವರ್ನರ್ನ ಕೂಡ್ರಿ ಅಪಮಾನ ಮಾಡೋದು ಆಯ್ತಾಯ್ತು ಆ ಕೂಡಿ ಗವರ್ನರ್ಗೆ ಅಪಮಾನ ಮಾಡೋದು ಕೂಡ್ರಿ ಸಂವಿಧಾನಕ್ಕೆ ಅಪಮಾನ ಮಾಡೋದು. ಆಯ್ತು ಕೂಡಿ ಆದ್ರಿಂದಾಗಿ ಇದನ್ನ ರಾಜ್ಯಪಾಲರ ಕೆಲಸ ತಡೀರಿ ಇದನ್ನ ಮಾಡ್ಲೇಬೇಕು. ಆಯ್ತಾಯ್ತು ಕೆಲಸ ನಾ ಹೇಳ್ತೀನಿ Suspend ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಹೇಳ್ತೀನಿ ಇಲ್ಲ ಅಂತಂದ್ರೆ ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಹೇಳ ಅಲ್ಲ, ಯಾರು ಮಾಡಿದ್ದೀವಿ ನಾವು?